ಪೊಲೀಸ್ ಇಲಾಖೆಯಲ್ಲಿ ವರ್ಗಾವಣೆ ದಂಧೆ ಸಿಕ್ಕಾಪಟ್ಟೆ ನಡೀತಿದೆ. ಹಿಜಾಬ್ನ ವಿಚಾರ ಈಗ ಆಲ್ರೆಡಿ ರಾಜಕೀಯ ಪಕ್ಷಗಳಿಗೆ ಒಂದು ರೀತಿಯಾಗಿ ಆಹಾರ ಆಗಿ ಕೂಡ ಪರಿಣಮಿಸಿಬಿಟ್ಟಿದೆ ಅನ್ನುವ ರೀತಿಯಾದಂಥ ಚರ್ಚನೆ ರಾಜ್ಯದಲ್ಲಿ ಕೂಡ ನಡೀತಾ ಇರುವಂಥದ್ದು. ಯಾಕೆಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದ ಭುಗಿಲೆದ್ದಿರುವಂತಹ ಸಂದರ್ಭದಲ್ಲಿ ರಾಜಕೀಯ ನಾಯಕರುಗಳ ಮಾತುಗಳು ಕೂಡ ಕೆಸರುಚಾಟಕ್ಕೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಬಿಜೆಪಿ ಹಿರಿಯ ನಾಯಕರು ಹಾಗೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇವತ್ತು ಹಿಜಬ್ನ ವಿಚಾರ ಬರೀ ಕರಾವಳಿ ಭಾಗಕ್ಕೆ ಸೀಮಿತವಾಗಿ ಆ ಕಾಲೇಜ್ನ ಮಾತ್ರ ಚರ್ಚೆ ಆಗ್ತಾ ಇರುವಂತ ವಿಚಾರವಾಗಿ ಉಳಿದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಅದರ ಜೊತೆಗೆ ಸರ್ಕಾರ ಈ ಒಂದು ವಿಚಾರವನ್ನ ಬೇಗನೆ ಮುಗಿಸಬಹುದಿತ್ತು, ಆ ಸಂದರ್ಭದಲ್ಲಿ ವಿವಾದ ಭುಗಿಲೆದ್ದಂತ ಸಂದರ್ಭದಲ್ಲೇ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅದೆಲ್ಲವನ್ನು ಕೂಡ ಮಾತನಾಡೋಣ. ಬಟ್ ಇವತ್ತು ನಮ್ಮ ಯುವ ಜನಾಂಗ ಎತ್ತಸಾಗ್ತಾ ಇದೆ. ನಮ್ಮ ಮುಂದಿನ ದೇಶದ ಭವಿಷ್ಯ ಏನು ಅನ್ನುವಂಥ ಆತಂಕ ಇಲ್ಲಿ ಎದ್ದೇಳ್ತಾ ಇರುವಂಥದ್ದು ಫಸ್ಟ್ ಕ್ವಶನ್ನು. ಯಾಕೆಂದ್ರೆ ಇಲ್ಲಿ ದೇಶದ ಯುವಕರು ಇಲ್ಲಿ ಪ್ರಮುಖವಾಗಿ ನಿರುದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದೊಂದು ಕಡೆ ಆದ್ರೆ ಶಿಕ್ಷಣದ ವಿಚಾರಕ್ಕೆ ಬಂದ್ರೆ ನಾವು 2 ವರ್ಷದಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬಿದ್ದಿರುವಂತ ಒಂದು ದೊಡ್ಡ ಕ್ಷೇತ್ರ ಅಂದ್ರೆ ಅದು ಶಿಕ್ಷಣ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನುವಂತ ಸಂದರ್ಭದಲ್ಲಿ ಈಗ ಹಿಜಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಅವಾಂತರಗಳೇ ಸೃಷ್ಟಿ ಆಗ್ಬಿಟ್ಟಿದೆ. ಅಲ್ಲ, ಇದಕ್ಕೆ ಯಾರು ಕಾರಣ? ಈಗ ನೋಡಿ, ಇದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದಲ್ಲ. ಹೊಸದಾಗಿ ಶಾಲೆಗಳಿಗೆ ಕಾಲೇಜುಗಳಿಗೆ ಯೂನಿಫಾರ್ಮ್ ಅನ್ನ ತಂದಿರ್ತಕ್ಕಂಥದ್ದಲ್ಲ. ಅನೇಕ ವರ್ಷಗಳಿಂದ ಇದೆ. ಬಹುಶಃ 1 ದಶಕದಿಂದ ಅಂತೂ ಕನಿಷ್ಠ ಇದೆ. ಆ ಹಿನ್ನೆಲೆಯಲ್ಲಿ ಯಾಕೆ ಈ ವಿವಾದ ಶುರುವಾಯ್ತು? ಯಾರಿದನ್ನು ಶುರು ಮಾಡಿರ್ತಕ್ಕಂಥದ್ದು? ಇದೆಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ಶಾಂತಮಯವಾಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ಇದೆ, ಅವತ್ತು ಇತ್ತು. ಈ ಒಂದು ವಿವಾದ ಬಹಳ ತಾರಕಕ್ಕೆ ಹೋಗೋದಕ್ಕೆ ಆ ಒಂದು ಯಾವತ್ತೂ ಕೂಡ ಈ ತರದ ವಿಷಯಗಳಿಗೆ ವಿದ್ಯಾರ್ಥಿನಿಯರು, ಯುವತಿಯರು, ಅದ್ರೊಳಗೂ ವಿಶೇಷವಾಗಿ ಅಲ್ಪಸಂಖ್ಯಾತ ಯುವತಿಯರು ಈ ತರದ ವಿಷಯಕ್ಕೆನೆ ಬರ್ತಿರ್ಲಿಲ್ಲ. ನಮಗೆ ಆ ಯೂನಿಫಾರ್ಮ್ ನಮಗೆ ಏನು ಹಿಜಾಬ್ ಬೇಕು ಅಥವಾ ಇಂಥದೇ ಬೇಕು ಅಂತ ಹೇಳಿ ಪಾಪ ಅವರೆಲ್ಲ ವಿದ್ಯಾರ್ಥಿನಿಯರು ತಾವಾಯ್ತು, ತಮ್ಮ ಸ್ಕೂಲ್ ಆಯ್ತು, ಕಾಲೇಜ್ ಆಯ್ತು, ಮನೆ ಆಯ್ತು, ಈ ವಿಷಯಗಳಲ್ಲಿ ಅವರು ಬಹಳ ಶಾಂತವಾಗಿ ಇದ್ರು. ಇದಕ್ಕೆ ಕಿಡಿ ಹಚ್ಚಿರ್ತಕ್ಕಂಥದ್ದು ಯಾರು? ಕಿಡಿ ಹೊತ್ಸಿರ್ತಕ್ಕಂಥದ್ದು ಯಾರು? ಯಾಕೆ ಆ 6 ಜನ ವಿದ್ಯಾರ್ಥಿನಿಯರು ಬಹಳ ಕಮಿಟೆಡ್ ಆಗಿ ನಾನು ಹಿಜಾಬ್ ಅನ್ನೇ ಧರಿಸ್ಬೇಕು ಅಂತೇಳಿ ಹಠ ಹಿಡಿದ್ರು? ಅವ್ರು ಯಾರು ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಕ್ಕಂಥದ್ದು, ತರಬೇತಿಯನ್ನ ಕೊಟ್ಟಿರ್ತಕ್ಕಂಥದ್ದು? ಈ ವಿಷಯಗಳು ಚರ್ಚೆ ಆಗ್ಬೇಕಲ್ವಾ? ಅದಕ್ಕೆ ಸಾವಿರಾರು ಸಂಖ್ಯೆನಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಅನ್ನ ಧರಿಸ್ಕೊಂಡು, ಇಲ್ಲ ನಮಗೆ ಸ್ಕೂಲ್ ಬೇಕಾಗಿಲ್ಲ, ನಾವು ಹಿಜಾಬೇ ಧರಿಸ್ತೇವೆ. ನಾನು ಹೇಳ್ತೇನೆ, ಯಾವ್ದು ಪ್ರಯಾರಿಟಿ? ಶಿಕ್ಷಣ ಪ್ರಯಾರಿಟಿನೋ ಹಿಜಾಬ್ ಪ್ರಯಾರಿಟಿ? ಯಾವ ಸಾಮಾನ್ಯವಾಗಿ ಸ್ಕೂಲ್ ಕಾಲೇಜುಗಳಿಗೆ ಮಕ್ಕಳನ್ನ ಯಾಕೆ ಕಳಿಸ್ತಾರೆ? ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳಿ, ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ಲಾ ಪೇರೆಂಟ್ಸು ಸ್ಕೂಲ್ ಕಾಲೇಜುಗಳಿಗೆ ಕಳಿಸ್ತಾರೆ ಮತ್ತು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ತಾರೆ. ಲಕ್ಷಾಂತರ ರೂಪಾಯಿ ಡೊನೇಷನ್ ಅನ್ನ ಕೊಟ್ಟು ಕಳಿಸ್ತಾರೆ. ಯಾಕೆ? ಒಳ್ಳೆ ಶಿಕ್ಷಣವನ್ನ ಪಡಿಬೇಕು. ಇವತ್ತೇನಾಗ್ತಾ ಇದೆ? ಇವತ್ತು ಹಿಜಾಬ್ ಅನ್ನ ನಾವು ಧರಿಸ್ಲೇಬೇಕು, ನಮ್ಮ ಧರ್ಮದಲ್ಲಿ ಈ ತರ ಹೇಳಿದೆ, ನಮ್ಮ ಕುರಾನ್ ನಲ್ಲಿ ಈ ತರ ಹೇಳಿದೆ ಅಂತೇಳಿ. ನಾನ್ ಕೇಳ್ತೇನೆ, ಕುರಾನು ನಿಮ್ ಮನೆಗಿಟ್ಕೊಳ್ಳಿ, ಭಗವದ್ಗೀತೆನ ನಮ್ ಮನೆಗಿಟ್ಕೊಳ್ಳೋಣ, ಹಿಂದೂ ಧರ್ಮವನ್ನ ನಮ್ ಮನೆಗಿಟ್ಕೊಳ್ಳೋಣ, ಪೂಜೆ ಪುನಸ್ಕಾರವನ್ನ ನಮ್ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ಮಾಡೋಣ. ಯಾಕೆ ಬೇಕು ಶಾಲಾ ಕಾಲೇಜುಗಳಲ್ಲಿ ಈ ಹಿಜಾಬ್? ಮೊದ್ಲು ಶಿಕ್ಷಣವನ್ನ ಪಡೆಯೋಣ, ಮೊದ್ಲು ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳೋಣ, ಇಡೀ ದೇಶವನ್ನ ಒಂದಾಗಿ ಪ್ರೀತಿಸೋಣ. ಒಂದ್ ರೀತಿ ಒಂದು ತೋಟದಲ್ಲಿರ್ತಕ್ಕಂತ ಬೇರೆ ಬೇರೆ ಬಗೆಯ ಹೂಗಳಿದ್ದಂತೆ ಬೇರೆ ಬೇರೆ ಎಲ್ಲ ಸಮುದಾಯದ ಮಕ್ಕಳು ಒಟ್ಟಿಗೆ ಒಂದ್ ತೋಟದಲ್ಲಿ ಕಲಿಬೇಕು. ಹಂಗೆ ಇದ್ಯಾವುದು ಕೂಡ ಬರಬಾರ್ದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಇಸಾಯಿ ಇದ್ಯಾವುದು ಬರಬಾರ್ದು ಅಂತ ಹೇಳಿ ಯೂನಿಫಾರ್ಮ್ ಅನ್ನ ಮಾಡಿರ್ತಕ್ಕಂಥದ್ದು ತಪ್ಪ? ಇಷ್ಟ ದಿನ ಇಲ್ದೇ ಇರ್ತಕ್ಕಂಥದ್ದನ್ನ ಯಾಕೆ ಈ ಒಂದು ಕಿಡಿಯನ್ನ ಹತ್ತಿಸಿದ್ರು?
ಈ ವಿಷಯ ನಾನು ಇದೇ ವಿಚಾರವನ್ನ ಅವಾಗ್ಲೇ BK ಹರಿಪ್ರಸಾದ್ ಅವರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಸರ್. ಕುವೆಂಪು ಅವರ ನಾಡಗೀತೆಯಲ್ಲಿ ಉಲ್ಲೇಖ ಆಗಿದೆ, ನಮ್ಮ ರಾಜ್ಯ ಯಾವ ರೀತಿಯಾಗಿ ಸುಭಿಕ್ಷವಾಗಿತ್ತು, ಶಾಂತಿ ಅನ್ನೋದು ಯಾವ ರೀತಿಯಾಗಿ ನೆಲೆಸಿತ್ತು, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನೋದ್ಯಾನ ಅಂತ ಬರ್ದಿದ್ರು ಕುವೆಂಪು ಅವರು. ಬಟ್ ಇವತ್ತು ಎತ್ತ ಸಾಕ್ತಾ ಇದೀವಿ ನಾವು, ಯಾವ ರೀತಿಯಾದಂತಹ ಒಂದು ಯುವ ಜನತೆಯನ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ನಾವು ಅನ್ನುವಂತ ಮೆಸೇಜ್ ಹೇಗ್ ಪಾಸ್ ಆಗುತ್ತೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದೆ ಅವಾಗ್ಲೇ. ಇವತ್ತು ನೋಡಿ, ಈ ವಿಷಯಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ. ಇದರಲ್ಲಿ ಸಮವಸ್ತ್ರವನ್ನ ಮಾಡಿರ್ತಕ್ಕಂಥ ಉದ್ದೇಶ ಏನು? ಸಮವಸ್ತ್ರವನ್ನ ಮಾಡಿರ್ತಕ್ಕಂಥ ಉದ್ದೇಶ, ಹಲೋ ಸರ್ ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಕೇಳಿಸ್ತಾ ಇದೆಯಾ? ಸಮವಸ್ತ್ರವನ್ನ ಮಾಡಿರ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ, ಇದ್ರೊಳಗೆ ಹಿಂದೂ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಇದ್ಯಾವುದು ಕೂಡ ಬರಬಾರ್ದು. ಇಲ್ಲಿ ನಾವೆಲ್ಲರೂ ಕೂಡ ಸಮಾನರು, ನಾವೆಲ್ಲರೂ ಕೂಡ ಒಂದೇ ಎಜುಕೇಶನ್ ಅನ್ನ ಪಡಿಬೇಕು, ನಮ್ಮ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕು, ಜಾತಿ ಮತ ಪಂಥ ಧರ್ಮ ಇವ್ ಯಾವುದೇ ವಿಷಯ ಅಡ್ಡ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದು ಯೂನಿಫಾರ್ಮ್, ಈ ಒಂದು ವಿಷಯವನ್ನ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಅದಕ್ಕೆ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ. ಅದಕ್ಕೆ ನಾನ್ ಹೇಳ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಈಗಲೂ ಕೂಡ ನಮ್ಮ ಮುಸಲ್ಮಾನ್ ಬಂಧುಗಳು ಯಾರು ಪ್ರಮುಖರಿದ್ದಾರೆ, ಯಾರು MLA-ಗಳಿದ್ದಾರೆ, ಅವರು ಬರ್ರೆ, ಅವ್ರು ಒಂದ್ ಸ್ವಲ್ಪ ಮಧ್ಯ ಪ್ರವೇಶ ಮಾಡ್ಬಿಟ್ಟು ಕೋರ್ಟ್ ನಲ್ಲಿ ವಿಷಯ ಇದೆ, ಕೋರ್ಟ್ ಕೂಡ ಹೇಳಿದೆ, ಈಗಂತೂ ಸ್ಟೇಟಸ್ವನ್ನ ಮೇಂಟೈನ್ ಮಾಡೋಣ, ಯಥಾಸ್ಥಿತಿಯನ್ನ ಕಾಪಾಡಿಕೊಂಡು ಸ್ಕೂಲ್ ಕಾಲೇಜುಗಳಿಗೆ ನಾವು ಹೋಗೋಣ, ಅದರ ಸಮವಸ್ತ್ರವನ್ನು ಧರಿಸಿ ಹೋಗೋಣ ಅಂತ ಹೇಳಿದ್ದಾರೆ. ಸಮವಸ್ತ್ರವನ್ನ ಧರಿಸಿದ್ರೆ ಏನಾಗತ್ತೆ? ಈಗ ಉದಾಹರಣೆಗೆ ದಲಿತ ವಿದ್ಯಾರ್ಥಿಗಳು ಸಮವಸ್ತ್ರವನ್ನ ಧರಿಸ್ಕೊಂಡ್ ಬರೋದಿಲ್ಲ, ಅಲ್ಲಿ ಲಿಂಗಾಯತರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು. ಆಕ್ಚುಲಿ ಆ ವಿಚಾರದಲ್ಲಿ ಸರ್, ಆ ವಿಚಾರದಲ್ಲಿ ನಿಜಕ್ಕೂ ಕೂಡ ಅಲ್ಲಿನ ಪಕ್ಷಾತೀತವಾಗಿ ಆ ನಾಯಕರನ್ನ ಅಪ್ರಿಶಿಯೇಟ್ ಮಾಡ್ಬೇಕಾಗುತ್ತೆ. GA ಬಾಬಾ ಅವರು ಹೋಗಿದ್ರು, ಅವರು ಕೂಡ ಅಲ್ಲಿ ಒಂದು ಸೊಲ್ಯೂಷನ್ ಅನ್ನ ಹುಡುಕುವಂತ ನಿಟ್ಟಿನಲ್ಲಿ ರಘುಪತಿ ಭಟ್ ಅವರು, ಇವರೆಲ್ಲರೂ ಕೂಡ ಮಾತನಾಡಿದ್ರು. ಆದ್ರೂ ಕೂಡ ಬಗೆಹರಿಲಿಲ್ಲ ಅಂದ್ರೆ ಏನೋ ಒಂದು ಕುತಂತ್ರ ಇದ್ದೇ ಇದೆ ಅಂತ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಅನ್ಸುತ್ತೆ. ನಾನ್ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇದರ ಹಿಂದಿನ ಅಜೆಂಡಾ STPI ಇರ್ಬೋದು, ಏನು PFI ಇರ್ಬೋದು, CFI ಇರ್ಬೋದು, ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಇವ್ರು ಇದಕ್ಕೆ ಬೆಂಕಿಯನ್ನ ಹಾಕ್ತಾ ಇದ್ದಾರೆ, ತುಪ್ಪವನ್ನ ಸುರಿತಾ ಇದ್ದಾರೆ. ಅದೇ ಕ್ವಶನ್ ಸರ್, ಆಕ್ಚುಲಿ ಅದೇ ಕ್ವಶನ್ ಕೇಳ್ಬೇಕು ಅಂತ ಇರುವಂತದ್ದು ನಾನು. ಬಿಜೆಪಿ ಅವರು ಪ್ರಮುಖವಾಗಿ ಅಂದ್ರೆ ಸರ್ಕಾರದ ಸಚಿವರುಗಳು ಸಾಕಷ್ಟು ಜನ ಹೇಳ್ತಾ ಇರುವಂತದ್ದೆಲ್ಲ ಇದರ ಹಿಂದೆ ಕುತಂತ್ರ ಇದೆ. ಹೌದು, ಕುತಂತ್ರ ಅಂತೂ ಇದ್ದೇ ಇದೆ, ಯಾರದ್ದೋ ಕುತಂತ್ರ ಇದೆ. ಬಟ್ ಯಾರದ್ದು ಅಂತನಾದ್ರೂ ಗೊತ್ತಾಗ್ಬೇಕಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ತನಿಖೆಯನ್ನ ಮಾಡಿದ್ರೆ ಒಂದು ಸ್ಪಷ್ಟವಾಗಿ ಗೊತ್ತಾಗ್ಬೇಕಾಗಿತ್ತು ಅನ್ನುವಂತ ಮಾತಿರುವಂತದ್ದು. ಸರ್, ಇದ್ರ ಬಗ್ಗೆ ಕೇಳ್ತೀನಿ, ಒಂದ್ ಚಿಕ್ಕ ಬ್ರೇಕ್ ತಗೊಂಡ್ ಬರ್ತೀನಿ ಸರ್, ಒಂದ್ ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ರವಿಕುಮಾರ್ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ಕಾರ ಯಾಕೆ ಇಷ್ಟು ದಿನ ಆದ್ರೂ ಕೂಡ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ. ಹೌದು, ಆ ಕುತಂತ್ರ ಮಾಡ್ತಿರುವಂತವ್ರು ಯಾರು ಅನ್ನುವಂಥದ್ದನ್ನ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ಮುಂದಾಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಗುಪ್ತಚರ ಇಲಾಖೆ ಏನಾದ್ರೂ ಫೇಲ್ಯೂರ್ ಆಯ್ತಾ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಅದೆಲ್ಲವನ್ನು ಕೂಡ ಕೇಳ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಹೇರ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ.